ಕನ್ನಡದಲ್ಲಿ ಸುಮಾರು ಹಾರರ್ ಸಿನಿಮಾಗಳು ಬಂದು ಹೋಗಿವೆ. ಅಷ್ಟರಲ್ಲಿ ರೀಸೆಂಟ್ ಆಗಿ ಬಂದಂತ ಹಾರರ್ ಸಿನಿಮಾಗಳು ಅಷ್ಟೇನು ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿರ್ಲಿಲ್ಲ. ಆದ್ರೆ ಹಿಂದೆ 2016ರಲ್ಲಿ ಬಂದಂತಹ ಕರ್ವ ಒಂದು ಒಳ್ಳೆ ಹಾರರ್ ಅನುಭವ ಕೊಟ್ಟಿದ್ದು ತಲೆಯಲ್ಲಿ ಉಳಿದಿತ್ತು. ಅದೇ ಕರ್ವ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ನವನೀತ್ ನಿರ್ದೇಶನ ಮಾಡಿರುವಂತಹ ಚೂಮಂತರ್ ಸಿನಿಮಾ ನಿನ್ನೆ ರಾತ್ರಿ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದ್ವಿ. ಸಿನಿಮಾ ಹೇಗಿದೆ, ಇದರ ಪ್ಲಸ್ ಪಾಯಿಂಟ್ಸ್ ಏನು, ಯಾವೆಲ್ಲ ವಿಷಯಗಳು ಇನ್ನೂ ಚೆನ್ನಾಗಿ ಇರಬಹುದಿತ್ತು ಅಂತ ಡಿಸ್ಕಸ್ ಮಾಡಿ ನಾವು ಈ ಸಿನಿಮಾಗೆ ಕೊಡ್ತಾ ಇರೋ ರೇಟಿಂಗ್ಸ್ ಎಷ್ಟು ಅಂತ ನೋಡೋಣ ಬನ್ನಿ. ಈಗ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಫೇವರೇಟ್ ಹಾರರ್ ಸಿನಿಮಾದ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬನ್ನಿ. ನಾವೇನಾದ್ರೂ ಮಿಸ್ ಮಾಡಿದ್ರೆ ಖಂಡಿತ ನೋಡಿ ನಿಮಗ್ ತಿಳಿಸ್ತೀವಿ. ಚೂಮಂತರ್ ಈ ಹೆಸರು ಕೇಳಿದ ತಕ್ಷಣ ತಲೆಯಲ್ಲಿ ಬರೋದು ಮ್ಯಾಜಿಕ್ ಅಥವಾ ಏನಾದ್ರೂ ಮಾಯ ಆಗುವಂತ ಸನ್ನಿವೇಶ. ಇದನ್ನ ಹಾರರ್ ಸಿನಿಮಾದ ಟೈಟಲ್ ಆಗಿ ಚೂಸ್ ಮಾಡಿರೋದು ಒಂದು ಒಳ್ಳೆ ಡಿಸಿಷನ್. ಕೇಳೋಕು ಕ್ಯಾಚಿ ಆಗಿದೆ ಮತ್ತೆ ಸೂಟ್ ಕೂಡ ಆಗುತ್ತೆ. ಸಿನಿಮಾದ ಕತೆ ಮಾರ್ಗನ್ ಹೌಸ್ ಅನ್ನೋ ಒಂದು ಬಂಗ್ಲೋ ಸುತ್ತ ಸುತ್ತಕೊಂಡಿದೆ. ಟ್ರೇಲರ್ ನಲ್ಲಿ ತೋರಿಸಿದ ಹಾಗೆ ಒಂದು ಫ್ಯಾಮಿಲಿ ಇಲ್ಲಿ ಬಂದು ವಾಸ ಮಾಡುತ್ತೆ. ಆ ಮನೆ ಯಾಕೆ ಅಷ್ಟು ಫೇಮಸ್, ಅಲ್ಲಿನ ರಹಸ್ಯಗಳೇನು, ಅದೆಷ್ಟು ಭಯಾನಕ ಅಂತ ಸಿನಿಮಾ ಟೈಮ್ ಜೊತೆ ಎಳೆ ಎಳೆಯಾಗಿ ನಿಮ್ಗೆ ಬಿಚ್ಚಿಡ್ತಾ ಹೋಗುತ್ತೆ. ಕಥೆಯ ಜೊತೆ ಬರುವಂತಹ ಎಲ್ಲಾ ಪಾತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟೆಡ್ ಇರೋದು ಸಿನಿಮಾದ ಕ್ಯಾಚ್ ಅಂದ್ರೂ ತಪ್ಪಿಲ್ಲ. ಹಾರರ್ ಜೊತೆಗೆ ಕಾಮಿಡಿಯನ್ನ ಬ್ಲೆಂಡ್ ಮಾಡಿರೋ ಪ್ರಯತ್ನ ಚೆನ್ನಾಗಿತ್ತು. ಎರಡು ಥೀಮ್ಗಳು ಒಂದಕ್ಕೊಂದು ಅಡ್ಡಿಯಾಗ್ಲಾರ್ದಂಗೆ ಸಾಗಿದ್ದು ಒಳ್ಳೇದಾಯ್ತು. ಸಿನಿಮಾದ ವಿಜುವಲ್ಸ್ ಸ್ಯಾಂಡಲ್ವುಡ್ ನಲ್ಲಿ ಮೊದಲ ಬಾರಿ ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ಸತ್ಯ. ಸಿಜಿಐ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋ ಇಮೇಜರಿ ವರ್ಕ್ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಎಸ್ಪೆಷಲಿ ಸಿನಿಮಾದ ಮೊದಲ ಭಾಗದಲ್ಲಿ ಕ್ವಾಲಿಟಿ ಸಖತ್ತಾಗಿದೆ. ಶೇಡ್ಸ್ ಮತ್ತೆ ಡಾರ್ಕ್ ಸೀನ್ ಗಳೆಲ್ಲ ಚೆನ್ನಾಗಿ ಬಂದಿದೆ. ಒಂದೆರಡು ಸೀನ್ ಗಳಲ್ಲಂತೂ ಸಡನ್ ಶೇಕ್ ಮಾಡಿಸಿದ್ದು ಕೂಡ ಇದೆ. ಈ ಲೀನಿಯರ್ ಕಥೆಯ ಒಂದು ಸೀಕ್ರೆಟ್ ಇಂಟರ್ವಲ್ ಬ್ಲಾಕ್ ನಲ್ಲಿ ಕೊಟ್ಟ ರೊಟೇಷನ್ ನಿಜವಾಗ್ಲೂ ಇಷ್ಟ ಆಯ್ತು. ಅದು ನಿಮ್ಮನ್ನ ಕಾಡುವಂತಹ ಒಂದಿಷ್ಟು ಪ್ರಶ್ನೆಗಳನ್ನ ಬಗೆಹರಿಸೋದಷ್ಟೇ ಅಲ್ಲದೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ತಲೆಯಲ್ಲಿ ಹಾಕಿ ಹೋಗೋದಂತೂ ಖಂಡಿತ. ಇಂಟರ್ವಲ್ ಮುಂಚಿನ ಸೀನ್ ಗಳ ವಿಜುವಲ್ ಕ್ವಾಲಿಟಿ ಆಗ್ಲಿ ಅಥವಾ ಸೌಂಡ್ ಡಿಸೈನ್ ಆಗ್ಲಿ ಟಾಪ್ ನಾಚ್ ಅಂದ್ರೂ ತಪ್ಪಿಲ್ಲ. ಇಲ್ಲಿ ಮೇಘ್ನಾ ಗಾಂವ್ಕರ್, ಚಿಕ್ಕ ಮಗು ಮತ್ತೆ ಪ್ರಭು ಅವರ ಪರ್ಫಾರ್ಮೆನ್ಸ್ ಯಾವ ವರ್ಲ್ಡ್ ಕ್ಲಾಸ್ ಹಾರರ್ ಸಿನಿಮಾಗೂ ಕಡಿಮೆ ಅನಿಸ್ಲಿಲ್ಲ. ಶರಣ್ ಅವರ ಇಲ್ಲಿನ ಐಸ್ ಮತ್ತೆ ಆಕ್ಟಿಂಗ್ ಸಖತ್ ಇಂಟೆನ್ಸ್ ಆಗಿ ಬಂದಿದ್ದು ಸಿನಿಮಾವನ್ನ ಇನ್ನೂ ಎನ್ಹ್ಯಾನ್ಸ್ ಮಾಡ್ತು. ಸಿನಿಮಾ ಸೆಕೆಂಡ್ ಹಾಫ್ಗೆ ಶಿಫ್ಟ್ ಆದ ಕೂಡಲೇ ಬರುವಂತಹ ಒಂದಿಷ್ಟು ಸೀನ್ಗಳು ಏನೋ ಅವಶ್ಯಕತೆ ಇರ್ಲಿಲ್ಲ ಅಂತ ಮೊದಲಿಗೆ ಅನ್ಸಿದ್ರು ಆ ನಂತರದ ಕಂಟಿನ್ಯೂಯೇಷನ್ಗೆ ಅವು ಸಪೋರ್ಟ್ ಆಗಿ ನಿಂತಿದ್ದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಗಾಯ್ತು. ಮುಂದೆ ಬರೋ ಪೋರ್ಷನ್ ಹಿನ್ನೆಲೆಯ ಜೊತೆಗೆ ಸ್ವಲ್ಪ ಟ್ವಿಸ್ಟ್ ಗಳನ್ನ ಹೊತ್ಕೊಂಡು ಸಾಗುತ್ತೆ. ಒಂದೆರಡು ಸೀನ್ಗಳು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿರೋದು ನನಗೆ ಅಷ್ಟಾಗಿ ಅಪೀಲ್ ಆಗ್ಲಿಲ್ಲ. ಬಟ್ ಕೂಡ್ಲೆ ಅದನ್ನ ತಿರುಗಿಸಿದಂತಹ ರೀತಿ ಮತ್ತೆ ಕುತೂಹಲವನ್ನ ಹುಟ್ಟುಹಾಕ್ತು. ಚಿತ್ರದಲ್ಲಿನ ಗುರುಕಿರಣ್ ಅವರ ಪಾತ್ರ ಲೇಯರ್ಡ್ ಆಗಿ ಬಂದಿದ್ದು ಅವರನ್ನ ಈ ತರದ ಪಾತ್ರದಲ್ಲಿ ನೋಡಿ ಖುಷಿ ಆಯ್ತು. ಒಂದಿಷ್ಟು ವಿಷಯಗಳು ಮಾತ್ರ ನೀವೆಲ್ಲ ಸಿನಿಮಾವನ್ನ ನೋಡಿ ತಿಳ್ಕೊಂಡ್ರೆ ಸೂಕ್ತ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಮಾರ್ಗನ್ ಹೌಸ್ ತೊಂದರೆಯನ್ನ ಸಾಲ್ವ್ ಮಾಡುವಂತಹ ಸೀನ್ಗಳು ಸ್ವಲ್ಪ ರಶ್ ಅನ್ಸಿದ್ವು. ಎಷ್ಟು ಬೇಗ ಆಗಿ ಹೋಯ್ತಲ್ಲ ಅಂತ ಅನಿಸ್ತು. ಯಾಕಂದ್ರೆ ಸಿನಿಮಾ ಇಷ್ಟು ಡೀಟೇಲ್ ಆಗಿ ಬಿಲ್ಡ್ ಆದಾಗ ಅದರ ಕ್ಲೈಮ್ಯಾಕ್ಸ್ ಅಲ್ಲಿ ಆಗುವಂತಹ ಅವಸರ ತಲೆಯಲ್ಲಿ ಉಳಿದ್ಬಿಡುತ್ತೆ. ಮೇ ಬಿ ಸಿನಿಮಾ ಇಷ್ಟ ಆಗಿದ್ದಕ್ಕೆ ಈ ರೀತಿಯ ಫೀಲ್ ಆಯ್ತು ಅನ್ಕೋತೀನಿ. ಬಟ್ ಮುಂದೆ ಪ್ಯೂರ್ಲಿ ಸಿಜಿಐ ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ಸೀನ್ಗಳು ಗೂಸ್ ಬಂಪ್ಸ್ ಕೊಡೋದಂತೂ ಗ್ಯಾರಂಟಿ. ಏನಪ್ಪಾ ಈ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡಿದಾರಲ್ಲ ಅಂತ ಅನಿಸ್ತು. ಪೋಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಸೀನ್ಗಳು ಕನ್ನಡ ಸಿನಿಪ್ರಿಯರ ಫೇವ್ರೆಟ್ ಸೀನ್ಗಳಲ್ಲಿ ಒಂದಾಗೋದ್ರಲ್ಲಿ ಎರಡನೇ ಮಾತಿಲ್ಲ. ಕೆಲ ನೆನಪುಗಳನ್ನ ಸ್ಕ್ರೀನ್ ಮೇಲೆ ತಂದು ನಾಸ್ಟಾಲ್ಜಿಯಾದ ಅನುಭವವನ್ನ ಕೊಟ್ಟಿದ್ದಕ್ಕೆ ಟೀಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಆಕ್ಟಿಂಗ್ ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳೋದಾದ್ರೆ ಮೇಘನಾ ಗಾಂವ್ಕರ್, ಪ್ರಭು ಮುಂಡ್ಕೂರ್, ಅದಿತಿ ಪ್ರಭುದೇವ, ರಜನಿ ಭಾರದ್ವಾಜ್ ಎಲ್ಲರೂ ಕತೆಗೆ ಪರ್ಫೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶರಣ್ ಸರ್ ಬಗ್ಗೆ ಹೇಳೋದಾದ್ರೆ ಅವರ ಪಾತ್ರವನ್ನ ತುಂಬಾ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡು ಅದನ್ನ ನಿಭಾಯಿಸಿದ್ದಾರೆ ಅಂತ ಹೇಳ್ಬಹುದು. ರಜನಿ ಭಾರದ್ವಾಜ್ ಅವರ ಐಸ್ ಮತ್ತೆ ಮ್ಯಾನರಿಸಂ, ಅವರ ಮೋಗ್ರಾ ಪಾತ್ರ ನಿಮ್ಮ ಜೊತೆ ಉಳಿಯೋ ಹಾಗೆ ಮಾಡೋದಂತೂ ಖಂಡಿತ. ಮೋಗ್ರಾ ಒಂದು ಸೀನ್ ಅಲ್ಲಿ ಬೀಳುವಂತಹ ಸನ್ನಿವೇಶ ಸ್ವಲ್ಪ ನ್ಯಾಚುರಲ್ ಆಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಕ್ಲಾರಾ ಪಾತ್ರ ನಿಭಾಯಿಸಿರುವಂತಹ ಮಗು ಆಕ್ಟಿಂಗ್ ಕೂಡ ನೆನಪುಳಿಯೋದ್ರಲ್ಲಿ ಡೌಟೇ ಇಲ್ಲ. ಗೋಸ್ಟ್ ಹಂಟ್ಗೆ ಮಂತ್ರವಾದಿಗಳು ಕೊನೆಯಲ್ಲಿ ಬರುವಂತಹ ಸೀನ್ ಅಲ್ಲಿ ಅವರು ಆಲ್ಮೋಸ್ಟ್ ಗೋಸ್ಟ್ ಜೊತೆಗೆ ಫೈಟ್ ಮಾಡೋದನ್ನ ಬೇರೆ ರೈಟಿಂಗ್ ಅಲ್ಲಿ ತೋರಿಸಿದ್ರೆ ಇನ್ನು ಸಖತ್ತಾಗಿ ಮೂಡ್ ಬರ್ತಿತ್ತು ಅನಿಸ್ತು. ಸ್ಟಿಲ್ ಅದಿಲ್ ವರ್ಕ್ ಆಗಿದೆ. ಆಕ್ಚುಲಿ ಈ ಸಿನಿಮಾದ ಬಗ್ಗೆ ಏನೇ ಹೇಳಿದ್ರು ಸ್ಪಾಯ್ಲರ್ ಆಗ್ಬಿಡುತ್ತೆ ಅನ್ನೋ ಫೀಲಿಂಗ್ ಕೂಡ ಇದೆ ನಂಗೆ. ಇದನ್ನ ನೀವು ಥಿಯೇಟರ್ ನಲ್ಲಿ ನೋಡಿ ಎಂಜಾಯ್ ಮಾಡಿದ್ರೆ ಒಳ್ಳೇದು. ಈ ಪರ್ಟಿಕ್ಯುಲರ್ ಕತೆ ಎಲ್ಲಾ ರೆಗ್ಯುಲರ್ ಕತೆಗಳಂತೆ ಸಾಗದೇ ಇದ್ದದ್ದು ಚೂಮಂತರ್ನ ಮೇಜರ್ ಪ್ಲಸ್ ಪಾಯಿಂಟ್.
ಹಾರರ್ ಸಿನಿಮಾಗಳು ಮತ್ತೆ ಟ್ವಿಸ್ಟ್ಗಳು ಅಂತ ಬಂದಾಗ ಎಷ್ಟೋ ದೊಡ್ಡ ಹೆಸರುಗಳನ್ನ ಹೇಳುವಂತಹ ನಾವು ಚೂಮಂತರ್ನ ಆ ಲಿಸ್ಟ್ಗೆ ಆಡ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸೌಂಡ್ ಡಿಸೈನಿಂಗ್ ಬಗ್ಗೆ ನಾನೇನು ಹೇಳಲ್ಲ, ಸುಮ್ನೆ ಹೋಗಿ ಅನುಭವ ತಗೊಂಡ್ ಬನ್ನಿ. ಒಳ್ಳೆ ಥಿಯೇಟರ್ಗೆ ಹೋಗಿ, ಯಾಕಂದ್ರೆ ಅಟ್ಮಾಸ್ ಅಲ್ಲಿ ಡೀಟೇಲಿಂಗ್ ಚೆನ್ನಾಗಿ ಕೇಳುತ್ತೆ. ಈ ಸಿನಿಮಾಗೆ ನಾವು ಕೊಡ್ತಾ ಇರೋ ರೇಟಿಂಗ್ಸ್ 7.5 ಔಟ್ ಆಫ್ 10. ಈ ರೀತಿಯ ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ, ಆನೆಸ್ಟ್ ರಿವ್ಯೂಸ್ ಗಳಿಗಾಗಿ ನಮ್ಮ ಮೂವಿ ಟ್ರಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೇವರೇಟ್ ಹಾರರ್ ಸಿನಿಮಾದ ಹೆಸರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.